ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ನಂದಿನಿ ಟೂರಿಸ್ಟ್ಸ್, ಯಾತ್ರಾಸ್, ಹಾಲಿಡೇಸ್ ಅಂಡ್ ಮೆಮೊರೀಸ್. ಟೆಕ್ಕಿಯನ್ನ ಕೊಂದವನ ಹಿಂದಿದೆ ಭಯಾನಕ ಮುಖವಾಡ. ಪೊಲೀಸರ ತನಿಖೆ ವೇಳೆ ಮತ್ತಷ್ಟು ಸತ್ಯಗಳು ಬಯಲಾಗ್ತಾ ಇದೆ. ಪಕ್ಕದ ಮನೆಗೆ ಬೆಂಕಿ ಹಾಕಿ ಮನೆಗೋಗಿ ಮಲ್ಕೊಂಡಿದ್ನಂತೆ ಆರಾಮಾಗಿ ಪಾಪಿ. ಕೊಲೆ ಮಾಡಿ ಸೈಲೆಂಟ್ ಆಗಿ ಮನೆಗೋಗಿದ್ದ ಕರ್ನಲ್. ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಅಮ್ಮನ ಜೊತೆಗೆ ಸಹಜವಾಗಿ ಮಾತುಕತೆ ಆಡಿದಾನೆ. ಜನ ಸೇರಿರೋದನ್ನ ಕಂಡು ಮನೆಯಿಂದ ಹೊರ ಬಂದಿದ್ದಾನೆ, ಏನು ಗೊತ್ತಿಲ್ಲದ ರೀತಿಯಲ್ಲಿ ಅಮ್ಮನ ಜೊತೆಯಲ್ಲೇ ಬಂದಿದ್ದಾನೆ ಹಂತಕ ಕರ್ನಲ್. ಸ್ಥಳೀಯರು ಮಾತಾಡೋದನ್ನ ಕೇಳಿ ಅಯ್ಯೋ ಅಂತ ಮರುಗಿದ್ನಂತೆ ಹಂತಕ. ಗ್ಯಾಸ್ ಲೀಕ್ ಆಗಿ ಬೆಂಕಿ ಹೊತ್ತಿದೆ ಅಂತ ಹೇಳಿದ್ನಂತೆ. ಅಂದ್ರೆ ಅವನ ಅನುಮಾನ ಬರೋ ರೀತಿಯಲ್ಲಿ ಅದನ್ನ ತೇಲ್ಸಿದಾನೆ. ಕೊಲೆ ಮಾಡಿ ಬಂದು ತಾಯಿಯ ಬಳಿ ಫೀಲಿಂಗ್ ಮಾತುಗಳು, ಅಯ್ಯೋ ಪಾಪ ಅನ್ನುವ ಮಾತುಗಳನ್ನಾಡಿದ್ದಾನೆ. ಅಷ್ಟೇ ಅಲ್ಲ, ಸಿಗ್ಹಾಕೊಳ್ಳೋವರೆಗೂ ಕೂಡ ಇನ್ವೆಸ್ಟಿಗೇಷನ್ ಬಗ್ಗೆ ಸರ್ಚ್ ಮಾಡ್ತಾ ಇದ್ನಂತೆ. ಹೆಂಗಾಗ್ಬೋದು, ಏನು ಎತ್ತ, ನಾನು ತಗ್ಲಾಕಳ್ದಲ್ಲೇ ಇರೋ ರೀತಿಯಲ್ಲಿ ಸರ್ವೈವ್ ಆಗೋದು ಹೆಂಗೆ, ಮರ್ಡರ್ ಕೇಸ್ ಸಂಬಂಧ ಹೇಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಸರ್ಚ್ ಮಾಡ್ತಾ ಇದ್ನಂತೆ. ಕೊಲೆಯಾದ ದಿನದಿಂದ ಅರೆಸ್ಟ್ ಆಗೋವರೆಗೂ ಕೂಡ ಗೂಗಲ್ ಸರ್ಚಿಂಗ್ ನಲ್ಲಿ ಏನೆಲ್ಲ ಕ್ಲೂಗಳ ಆಧಾರದ ಮೇಲೆ ತನಿಖೆ ಆಗುತ್ತೆ ಅಂತ ಇವನೇ ರಿಸರ್ಚ್ ಮಾಡಿದ್ದಾನೆ. ಇಂಥದ್ದು ಇದೇನು ಮೊದಲನೇ ಬಾರಿ ಅಲ್ಲ. ಹಲವರು ಕೊಲೆ ಮಾಡಿ ತಪ್ಪಿಸ್ಕೊಳ್ಳೋದು ಹೆಂಗೆ, ಪೊಲೀಸರಿಗೆ ಅನುಮಾನ ಬಾರದ ಇರೋ ರೀತಿಯಲ್ಲಿ ನಮ್ಮ ಸ್ವಭಾವ ಹೇಗಿರ್ಬೇಕು, ಅವ್ರು ಯಾವುದನ್ನೆಲ್ಲ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ, ನಮ್ಮ ಹಾವಭಾವ ಹೇಗಿರ್ಬೇಕು, ಯಾವುದನ್ನ ಎಲ್ಲಿ ಮರೆ ಮಾಚಬೇಕು, ಇಂಥದನ್ನೆಲ್ಲ ಹಲವಾರು ಜನ ಕೊಲೆ ಮಾಡಿರುವಂಥವ್ರು ಆರೋಪಿಗಳು ಅಥವಾ ಅಪರಾಧಿಗಳು ಗೂಗಲ್ ಸರ್ಚ್ ಮಾಡಿರ್ತಾರೆ. ಪೊಲೀಸರು ಫೋನನ್ನು ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಪರಿಗಣಿಸಿದಾಗ ಅವರ ಗೂಗಲ್ ಸರ್ಚ್ನೆಲ್ಲ ತೆಗೆದ್ರೆ, ಹಿಸ್ಟ್ರಿ ತೆಗೆದ್ರೆ ಇಂಥವು ಸಿಗುತ್ತೆ ನೋಡಿ. ಗೂಗಲ್ ಯಾವ್ದಕ್ಕೆ ಬಳಸ್ತಾ ಇದ್ದಾರೆ ಅಂತ. ಕೊಲೆ ಮಾಡಿ ಅದರಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ, ಪೊಲೀಸರ ಕೈಲಿ ತಗ್ಲಾಕಳ್ದಲ್ಲೇ ಇರೋದು ಹೆಂಗೆ, ಹೇಗೆ ಡ್ರಾಮಾ ಮಾಡಬೇಕು, ಹೇಗೆ ಸಹಜವಾಗಿ ನಾಟಕ ಮಾಡಬೇಕು, ಯಾವ ಎವಿಡೆನ್ಸನ್ನ ಎಲ್ಲಿ ಹೇಗೆ ನಾಶ ಮಾಡಬೇಕು, ಆ್ಯಂಡ್ ಪೊಲೀಸರು ಹೆಂಗೆ ಯೋಚನೆ ಮಾಡ್ತಾರೆ, ಅವರ ಆ್ಯಂಗಲ್ಗಳು ಏನಿರುತ್ತೆ ಅನ್ನೋದನ್ನು ಕೂಡ ತನಿಖೆಯಲ್ಲಿ ಅಂದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿರ್ತಾರೆ ತುಂಬ ಜನ. ಆ್ಯಂಡ್ ನೀವು ಕೇಳಿ, ಗೂಗಲ್ನಲ್ಲಿ ಏನಾದರೂ ಕೇಳಿ, ಅದು ಹೇಳ್ತಾ ಹೋಗುತ್ತೆ ಇಂಟ್ರೆಸ್ಟಿಂಗ್ ಅನ್ಸೋ ರೀತಿಯಲ್ಲಿ. ಅದನ್ನು ನಂಬಿಡ್ತೀವಿ ನಾವು. ಟೆಕ್ಕಿ ಶರ್ಮಿಳಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕರ್ನಲ್ ಕುರೈ ಆರೋಪಿ ಏನಿದ್ದಾನೆ, ಕೊಂದು ಬಂದು ಮನೆಯಲ್ಲಿ ಸಹಜವಾಗೇ ಇದ್ದ. ಅದು ಹೇಗೆ ಸಾಧ್ಯ ಆಗುತ್ತೆ? ಸ್ವಲ್ಪವೂ ಬಿಹೇವಿಯರಲ್ಲಿ ಬದಲಾವಣೆ ಇರೋದೇ ಇಲ್ವಾ? ಮನೆಯವ್ರಿಗೂ ಕೂಡ ಗೊತ್ತಾಗೋದಿಲ್ವಾ? ನೆಮ್ಮದಿಯಾಗಿ ಊಟ ಮಾಡಲಿಕ್ಕೆ ಮಲಗ್ಲಿಕ್ಕಾಗುತ್ತಾ? ಯಾಕಂದರೆ ಮಾಡಿ ಬಂದ್ಬಿಟ್ಟಿರ್ತಾರೆ. ಆಮೇಲೆ ಆತಂಕ ಇರುತ್ತಲ್ಲ, ಎಲ್ಲಿ ತಗ್ಲಾಕೊಳ್ತೀವೋ, ಏನು ಸಿಗಾಕೊಳ್ತೀವೋ, ಏನು ಎವಿಡೆನ್ಸ್ ಬಿಟ್ಟು ಬಂದಿರ್ತೀವೋ. ಫೈನಲಿ ಪೊಲೀಸರಿಗೆ ಗೊತ್ತಾಗಿದೆ. ಆಮೇಲೆ ಇವನ್ ಏನೇನು ಮಾಡಿದ್ದ ತಗ್ಲಾಕಳ್ದಲ್ಲೇ ಇರೋಕೆ ಅಥವಾ ಸಿಗ್ಹಾಕಳ್ದಲ್ಲೇ ಇರೋದಕ್ಕೆ ಅನ್ನೋದನ್ನು ಕೂಡ ಪೊಲೀಸರು ಈಗ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ. ಏನು ಅಂದರೆ, ಗೂಗಲ್ನ ತನ್ನ ಫ್ರೆಂಡ್ ಮಾಡ್ಕೊಬಿಟ್ಟಿದ್ದಾನೆ. ತನ್ನ ಆಪ್ತ ಸ್ನೇಹಿತನನ್ನಾಗಿ ಗೂಗಲ್ನ ಕನ್ಸಿಡರ್ ಮಾಡಿದ್ದಾನೆ. ಅದಕ್ಕೆ ಪ್ರಶ್ನೆ ಕೇಳ್ತಾ ಹೋಗೋದು. ಈಗ ನಿಮಗೇನಾದ್ರು ಪ್ರಾಬ್ಲಮ್ಸ್ ಇದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ತಿರಲ್ಲ, ಅಯ್ಯೋ ಹಿಂಗಾಗ್ಬಿಟ್ಟಿದೆ, ಏನು ಮಾಡೋದು, ಏನು ಮಾಡ್ಬೋದು ನಾನು ಅಂತ. ಹಾಗೆ ಈತ ಗೂಗಲ್ನ ಫ್ರೆಂಡ್ ಮಾಡಿಕೊಂಡು ಅದಕ್ಕೆ ಪ್ರಶ್ನೆ ಹಾಕೋದು, ಇದು ಹೆಂಗೆ ಹೋಗ್ಬೋದು ಇನ್ವೆಸ್ಟಿಗೇಷನ್, ನಾನು ಎಲ್ಲಿ ತಪ್ಪಿಸ್ಕೋಬೋದು, ಯಾವ ಸಾಕ್ಷಿ ಸಿಗದಲ್ಲೇ ರೀತಿ ನೋಡ್ಕೋಬೇಕು ಅಂತ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ SK ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಎಷ್ಟೇ ದಿನ ಆದರೂ ಸತ್ಯ ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕಲ್ವಾ? ಈ ಇನ್ಸಿಡೆಂಟ್ ಕೂಡ ಹಂಗೆ ಆಗಿದೆ. ಈ ಗೂಗಲ್ ಹಿಸ್ಟ್ರಿ ಬಗ್ಗೆ ಪೊಲೀಸರಿಗೆ ಸಿಕ್ಕಿರೋ ಮಾಹಿತಿ ಹೇಗೆ, ಡೀಟೇಲ್ಸ್ ಏನೇನು ಸಿಗ್ತಾ ಇದೆ ತನಿಖೆ ಬಗ್ಗೆ? ವಿದ್ಯೆ, ಇಲ್ಲಿ ಶರ್ಮಿಳಾ ಕೊಲೆ ಮಾಡಿದಂಥ ಬಳಿಕ ಅಂತಕ ಏನು ಕರ್ನಲ್ ಕುರೈ ಇದ್ದ ಆತ ಯಾರಿಗೂ ಗೊತ್ತಿಲ್ಲದಂತೆ ಯಾವ ದಾರಿಯಿಂದ ಬಂದಿದ್ದೋ ಅದೇ ದಾರಿಯಿಂದ ಮನೆಗೆ ಹೋಗಿದ್ದ. ಅಲ್ಲಿ ತನ್ನ ತಾಯಿ, ಯಾಕೆಂದರೆ ಇಲ್ಲಿ ಕರ್ನಲ್ ಕುರೈ ಮತ್ತು ಅವರ ತಾಯಿಯೇ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥದ್ದು. ಹಾಗಾಗಿ ನೇರವಾಗಿ ಶರ್ಮಿಳಾಳ ಪ್ರಾಣವನ್ನು ಪ್ರಾಣವನ್ನು ತೆಗೆದಂಥ ಕರ್ನಲ್ ಕುರೈ ಮನೆಗೆ ಹೋಗಿ ಅವರ ತಾಯಿ ಜೊತೆ ಪ್ರತಿನಿತ್ಯ ಯಾವ ರೀತಿಯಾಗಿ ಯಾವ ಸ್ವಭಾವದಲ್ಲಿ ಮಾತನಾಡ್ತಾ ಇದ್ರು ಅದೇ ರೀತಿಯಾಗಿ ಇದ್ದ. ಅಲ್ಲಿ ಆತ ಬೆಂಕಿ ಹಚ್ಚಿ ಹೋದಂಥ ಒಂದು ಅರ್ಧ ಗಂಟೆ ಬಳಿಕ ಶರ್ಮಿಳಾ ಫ್ಲಾಟ್ನಲ್ಲಿ ದಟ್ಟವಾದಂಥ ಹೊಗೆ ಹೊರಗಡೆ ಬರೋದಕ್ಕೆ ಶುರು ಆಗುತ್ತೆ. ಜನ ಸೇರಿರ್ತಾರೆ. ಜನ ಸೇರಿ ಅಲ್ಲಿ ಏನೋ ಅಡುಗೆ ಮಾಡೋಕೆ ಹೋದಾಗ ಗ್ಯಾಸ್ ಸೋರಿಕೆಯಾಗಿ ಬೆಂಕಿ ಕಾಣಿಸ್ಕೊಂಡಿದೆ, ಈ ರೀತಿಯಾದಂಥ ಮಾತುಕತೆಗಳು ಬರ್ತಾ ಇರುತ್ತೆ. ಆ ಮಾತುಕತೆಯನ್ನ ಕೇಳಿ ಹೋದಂಥ ಕರ್ನಲ್ ಕುರೈ ತನ್ನ ತಾಯಿ ಬಳಿ ಅಲ್ಲಿಯೂ ಸಹ ಪಾಪದ ನುಡಿಗಳನ್ನ ಮಾತನಾಡ್ತಕ್ಕಂಥದ್ದು. ಪಾಪ ಒಂಟಿಯಾಗಿ ಹುಡುಗಿ ವಾಸವಾಗಿದ್ಲು, ಅಡುಗೆ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಗ್ಯಾಸ್ ಸೋರಿಕೆಯಾಗಿ ಬೆಂಕಿ ಹೊತ್ಕೊಂಡು ಸತ್ತೋಗಿದ್ದಾಳಂತೆ. ಈ ರೀತಿಯಾಗಿ ಒಂದು ರೀತಿ ಸಾಫ್ಟ್ ಕಾರ್ನರಲ್ಲಿ ಮಾತನಾಡಿ ಮರುಗುವಂಥ ಕೆಲಸವನ್ನು ಸಹ ಮಾಡಿರ್ತಾನೆ. ಮತ್ತೆ ಅಲ್ಲಿ ಪೊಲೀಸರು ಬರ್ತಾರೆ, ಕಿಟಿಕಿ ಗ್ಲಾಸನ್ನು ಹೊಡೆದು ಒಳಗಡೆ ಪ್ರವೇಶ ಮಾಡಿ ಇನ್ವೆಸ್ಟಿಗೇಷನ್ ಆಂಗಲಲ್ಲಿ ಅಲ್ಲಿ ಯಾಕೆ ಎಷ್ಟು ವರ್ಷದಿಂದ ಇದ್ರು ಏನು ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಂದ ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾಗೂ ಸಹ ಈತನಿಗೆ ತಾನೇ ಕೊಲೆ ಮಾಡಿದ್ದೀನಿ ಅನ್ನೋದು ಯಾವುದೂ ಸಹ ಕಾಡ್ತಾ ಇರೋದಿಲ್ಲ.
ಜನಸಾಮಾನ್ಯರಂತೆ ಅಲ್ಲಿ ನಿಂತ್ಕೊಂಡು ನೋಡುವಂತ ಕೆಲಸವನ್ನ ಅಷ್ಟೊಂದು ತಾಳ್ಮೆ ಅಷ್ಟೊಂದು ನಿರ್ಭೀತಿಯಾಗಿ ಅಲ್ಲಿ ನಿಂತಿರ್ತಾನೆ. ಬಳಿಕ ಮನೆಗೆ ಹೋದಂತ ಈತ ಏನಿದ್ದಾನೆ ಗೂಗಲ್ ಅಲ್ಲ ಸರ್ಚ್ ಮಾಡ್ತಾನೆ. ಪೊಲೀಸರು ಒಂದು ಫೈರ್ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಅಥವಾ ಒಂದು ಕೊಲೆ ಪ್ರಕರಣವನ್ನ ಯಾವ ಯಾವ ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ, ಅವರಿಗೆ ಯಾವ ಕ್ಲೂ ಸಿಗುತ್ತೆ, ಸಣ್ಣ ಸಿಕ್ಕಂತ ಕ್ಲೂ ಅದರ ಮೇಲೆ ಪೊಲೀಸರು ಹೇಗೆ ಆ ತನಿಖೆಯನ್ನ ಡೆವಲಪ್ಮೆಂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿರ್ತಾನೆ. ಅಲ್ಲಿ ಮೊದಲಿಗೆ ಒಂದು ದಿನ, ಯಾಕಂತಂದ್ರೆ ಕೊಲೆ ಪ್ರಕರಣ ಬೆಳಕಿಗೆ ಬರುತ್ತೆ, ಅಲ್ಲಿ ಪೊಲೀಸ್ಗೆ ಫಸ್ಟ್ ಅನುಮಾನ ಬರ್ತಕ್ಕಂಥದ್ದು ಗ್ಯಾಸ್ ಲೀಕ್ ಆಗಿ ಬೆಂಕಿ ಹೊತ್ಕೊಂಡಿರ್ಬೋದು ಅಂತಕ್ಕಂಥದ್ದು. ಆದ್ರೆ ಇಲ್ಲಿ ಏನೋ ಒಂದು ಸಸ್ಪೆಕ್ಟ್ ಆಗಿದೆ ಅಂದ್ರೆ ಅನುಮಾನಾಸ್ಪದವಾಗಿ ಈಕೆ ಸತ್ತಿದ್ದಾಳೆ ಅನ್ನೋದಕ್ಕೆ ಕಾಡ್ತಕ್ಕಂಥದ್ದು ಆಕೆಯ ಮೊಬೈಲ್ ಪತ್ತೆ ಆಗಿರೋದಿಲ್ಲ. ಒಂದು ವೇಳೆ ಬೆಂಕಿಗೆ ಸಿಕ್ಕಿ ಅದು ಏನಾದ್ರು ಮೆಲ್ಟ್ ಆಗಿದ್ರು ಕೆಲವೊಂದು ಅವಶೇಷಗಳು ಪೊಲೀಸರಿಗೆ ಸಿಗಬೇಕಾಗಿತ್ತು, ಹಾಗಾಗಿ ಸಿಕ್ಕಿರ್ಲಿಲ್ಲ. ಅಲ್ಲಿಗೆ ಸ್ಪಷ್ಟವಾಗಿತ್ತು ಈಕೆಯ ಒಂದು ಫ್ಲಾಟ್ಗೆ ಯಾರೋ ಬಂದು ಆಕೆಯನ್ನ ಕೊಲೆ ಮಾಡಿರ್ಬೋದು ಅಥವಾ ಬೆಂಕಿ ಹಚ್ಚಿರ್ಬೋದು ಅನ್ನೋದು ಗೊತ್ತಾಗುತ್ತೆ. ಆಕೆಯ ನಂಬರ್ ಆಧಾರದ ಮೇಲೆ ಆಕೆಯ ಮೊಬೈಲ್ ಯಾರು ಯೂಸ್ ಮಾಡ್ತಾ ಇದ್ದಾರೆ ಅದರ IMEI ನಂಬರ್ ಅನ್ನ ಟ್ರ್ಯಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಕರ್ನಲ್ ಕುರೈ ಎಲ್ಲಾ ಕ್ಲೂಗಳನ್ನ ನಾಶ ಮಾಡಿದ್ರು ಸಹ ಆಕೆಯ ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗಿರ್ತಾನೆ. ಜೊತೆಗೆ 3 ದಿನಗಳ ಕಾಲ ಪೊಲೀಸರು ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾನೆ. ಅದ್ರಲ್ಲಿ ಯಾವ್ದಾದ್ರು ಸಾಕ್ಷಿಗಳನ್ನ ನಾಶಪಡಿಸಬೇಕು ಅನ್ನೋದ್ರ ಬಗ್ಗೆ ಆತ ಥಿಂಕ್ ಮಾಡ್ತಾ ಇದ್ದಂತ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಸಾಕ್ಷಿಗಳನ್ನ ಅಲ್ಲಿ ಉಳಿಸಿರ್ಲಿಲ್ಲ. ಆದ್ರೆ ಮೊಬೈಲ್ ಅನ್ನ ಮಾತ್ರ ತೆಗೆದುಕೊಂಡು ಹೋಗಿರೋದು ಪೊಲೀಸರಿಗೆ ಒಂದು ಕ್ಲೂ ಸಿಕ್ಕಿತ್ತು. ಆ ಕ್ಲೂ ಆಧಾರದ ಮೇಲೆ ಇವರು ತನಿಖೆ ಕೈಗೂಡ ಆರೋಪಿ ಸಿಕ್ಕಿ ಬೀಳ್ತಾನೆ. ಅಲ್ಲಿಗೆ ಈತ ಕೊಲೆ ಮಾಡಿದ್ದು ಕೆಲವೊಂದು ಕ್ಲೂಗಳನ್ನು ಉಳಿಸಿದೆ. ಆದ್ರೆ ನಂತರ ಏನಾದರೂ ಸಿಕ್ಕುತ್ತಾ ಅನ್ನೋದ್ರ ಬಗ್ಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆಯಾಮ ಏನಿರುತ್ತೆ ಅನ್ನೋದ್ರ ಬಗ್ಗೆ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ದೆ ಅನ್ನೋದು ಬೆಳಕಿಗೆ ಬಂದಿದೆ. ವಿದ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಸುಳ್ಳಿಗೆ ಆಯಸ್ಸು ಕಡಿಮೆ, ಪ್ರೂವ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಷ್ಟೇ. ಸತ್ಯಕ್ಕೆ ಒಂದು ರೀತಿ ಲೇಟ್ ಕಮರ್ ಅನ್ನೋ ಹಣೆಪಟ್ಟಿ ಇದೆ.